ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೆಣ್ಣು ಅಂದರೆ ಇದು. ನಾನು ಮೊದಲೆಲ್ಲ ಮಾರಿನೇ. ನಾನು ಗಂಡನ ಮೈ ಮುಟ್ತಾರೆ ಅಂತ ತಿಳಿದು ನಾನು ತುಂಬ ಸಪ್ಪಗಾಗೋಗಿದ್ದೆ. ಆಗಲೇ ನನ್ನ ಅತ್ತಿಗೆ ಬಂದು ನನಗೆ ಧೈರ್ಯ ಹೇಳಿದ್ಲು. ಹೆಣ್ಣು ತನ್ನನ್ನು ತಾನು ಕಾಪಾಡ್ಕೊಳ್ಳೋದಲ್ಲದೆ ತನ್ನ ಜೊತೆಗಿದ್ದವ್ರನ್ನೂ ಕಾಪಾಡ್ತಾಳೆ. ಆ ಶಕ್ತಿ ಅವಳಲ್ಲಿರುತ್ತೆ. ಅದನ್ನು ಅವಳು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವನಿವತ್ತು ಇಲ್ಲಿ ಬಿದ್ದವನೆ. ನಾನು ಹೊಡೆದಿದ್ದೀನಿ ಅಂತ ಅವ್ನಿಗೆ ಗೊತ್ತೂ ಆಗಲ್ಲ. ನೀನು ಹೊಡೆದಿರ್ತೀಯ ಅಂತ ಅವ್ನು ತಿಳ್ಕೊಳಕ್ಕೂ ಇಲ್ಲ. ಮುಂದೆ ನಾನು ಏನು ಹೇಳ್ಕೊಡ್ತೀನೋ ಅದನ್ನೇನು ಮಾಡಬೇಕು. ಗೊತ್ತಾಯ್ತಾ? ಆಯ್ತಕ್ಕ, ನಿಮ್ಮಿಂದ ಇವತ್ತು ನನ್ನ ಜೀವ ಉಳೀತು. ಹೆಣ್ಣಿಗೆ ಹೆಣ್ಣೇ ಆಗಬೇಕು. ಆಗ್ಲೇಯ ಇಂಥ ನನ್ನ ಮಕ್ಕಳು ಬಾಲ ಮುದುಕೊಂಡು ಬಿದ್ದಿರ್ತವೆ. ಸರಿ, ನೀನು ಹೊರಡು. ದೊರೆ ಬನ್ನಿ. ಸೋಮ, ಏ ಸೋಮೇಗೌಡ, ಎಲ್ಲಿದ್ಯಾ? ಬಾರ್ಲಾ ಇಲ್ಲಿ. ಅತ್ತೆ, ಏನಾಯ್ತು? ಆಹಾ, ಏನಾಯ್ತು ಅತ್ತೆ ಅಂತ ಕೇಳ್ತಾ ಇದೀಯಲ್ಲ, ಕಿವಿಗೆ ತುಂಬೆ ಗಿಡ ಇಟ್ಕೊಂಡಿದ್ಯಾ? ಸೋಮೇಗೌಡ ಎಲ್ಲಿದ್ದಾನ್ ಕರಿ. ಸೋಮ, ಸೋಮ. ನೋಡು, ನಿಂತವ ಏನನ್ನ ಕೇಳಕ್ಕೆ ಬಂದರೆ ಸೋಮೇಗೌಡ ಹೇಳಿದ ಕೆಲಸನ ಮಾಡಿ ಬಂದೀನಿ ಅಂತ ಹೇಳಬೇಕು. ಮಿಕ್ಕಿದ್ದು ನಿನಗೇನೂ ಗೊತ್ತಿಲ್ಲ, ನೀನೇನೂ ನೋಡಿಲ್ಲ. ಗೊತ್ತಾಯ್ತಾ? ನನ್ನ ಮಾನ ಪ್ರಾಣ ಉಳಿಸ್ತಾಳವ ನೀನು. ನೀನು ಏನು ಹೇಳ್ತೀಯದೆ ನಾನು ಕೇಳ್ತೀನಿ. ರಾಣಿ, ನಿನ್ನ ಮಾತನ್ನ ಎಲ್ಲರೂ ಕೇಳ್ತಾರೆ. ನೀನು ಹೇಗಿಷ್ಟು ಬುದ್ಧಿವಂತೆ ಆದೆ? ಆದರೆ ನನ್ನ ಮಾತನ್ನ ಯಾರೂ ಕೇಳಲ್ಲ. ಹೊಡಿತಾರೆ, ಬೈತಾರೆ. ಯಾವಾಗ ಎಲ್ಲರೂ ನನ್ನ ಮಾತನ್ನ ಕೇಳ್ತಾರೆ? ದೊರೆ, ನೀವು ಮಾಸ್ತಿ ಕೊಪ್ಪಳದ ಸಿಂಹಾಸನದ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತೀರಲ್ಲ, ಆವತ್ತು ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ. ಅದ್ಯಾವತ್ತು? ಆದಷ್ಟು ಬೇಗ ದೊರೆ. ಸರಿ ಸರಿ, ಬನ್ನಿ ಸೋಮೇಗೌಡ ಬಾವನ್ ಹುಡ್ಕಣ. ಇಲ್ಲಾಂದ್ರೆ ನಮ್ಮ ಮ್ಯಾಕ ಅನುಮಾನ ಬರ್ತಾಯಿದೆ. ಸೋಮೇಗೌಡ ಬಾವಾ, ಸೋಮೇಗೌಡ ಬಾವಾ, ಸೋಮೇಗೌಡ ಬಾವಾ, ಸೋಮೇಗೌಡ ಬಾವಾ. ಏಯ್, ಅದೇನೆ ಸೋಮೇಗೌಡ ಬಾವ ಅಂತ ರಾಗ ಹೇಳದ್ ಕರಿತಾ ಇದೀಯಾ? ಅವನ್ ಯಾವಾಗ್ಲೇ ನೀನು ಬಾವ ಆಗಿದ್ದ? ಮರುವಾದೆಯಿಂದ ಸೋಮಣ್ಣ ಅಂತ ಕರಿ. ಅಜ್ಜಿ, ಎಷ್ಟೇ ಆದರೂ ಇವ್ರಿ ಮನೆ ಮಗ ಅಂತಾನೆ ಮದುವೆ ಮಾಡಿಸಿರೋದಲ್ವಾ, ಅದಕ್ಕೆ ನಾನು ಪಿರೂತಿಯಿಂದ ಸೋಮೇಗೌಡ ಬಾವ ಅಂತ ಕರೆದೆ. ಆಟೆಯ ಅಜ್ಜಿ, ನಾನು ಸೋಮಣ್ಣ ಅಂತಾನೆ ಕರೆಯೋದು. ಏ ಪೆದ್ದನ್ ಮಗನೆ, ಮೊದಲು ಸೋಮ ಎಲ್ಲಿದೆ ನೋಡ್ಕೋಗೋ. ಏನಮ್ಮ, ನೀನೇನಾದ್ರೂ ನಮ್ಮ ಸೋಮಣ್ಣನ ನೋಡಿದ್ಯಾ? ಏಯ್, ಅವಳೆಲ್ಲೇ ನೋಡ್ತಾಳೆ? ಅವಳೇನು ಹಿಂದೆ ಮುಂದೆ ಸುತ್ತಾ ಇದ್ಲ? ಇಲ್ಲ ಅಜ್ಜಿ, ಉಲ್ಟಾ ಸೋಮನೆ ಇವಳ ಹಿಂದೆ ಸುತ್ತಿದ್ದ. ಏಯ್, ಸೋಮಗೌಡ ಎಲ್ಲಿದ್ದಾನೆ ಅಂತ ಗೊತ್ತೇನೆ? ಅವರೆಲ್ಲ ಅವ್ರೆ ಅಂತ ಗೊತ್ತಿಲ್ಲ ಕಣ್ರವ. ನಿಂತವ್ತಾನೆ ಅವ್ನು ಕೆಲಸ ಮಾಡಿಸ್ತಾ ಇದ್ದಿದ್ದು. ಎಲ್ಲಿದ್ದಾನೆ ಅಂದ್ರೆ ಗೊತ್ತಿಲ್ಲ ಅಂತೀಯಾ? ಅದು ಅವ್ರ ಕೋಣೆನಲ್ಲಿ ಕಸ ಗುಡಿಸಿ ನೆಲ ಒರೆಸು ಅಂದರು. ನಾವು ಹೋಗಿ ಕೆಲಸ ಮಾಡ್ಬಿಟ್ಟು ಬಂದೆ ಅಷ್ಟೇ. ಹಂಗಾರೆ ಸೋಮೇಗೌಡ ಕೋಣೆ ಒಳಗಿರ್ಬೇಕಾ? ಸೋಮ, ಸೋಮ, ಏ ಸೋಮ, ಯಾರ ಅನ್ನೋದ್ ಲೋಟ ನೀರ್ ತಗೊಂಬಂದ್ರು? ತಂದೆ ಅಜ್ಜಿ. ಹೇಳ ಸೋಮ, ಸೋಮ ಹೇಳೋ, ಹೇಳೋ. ಸೋಮ, ಏನಾಯ್ತು? ಅದೇ ನನ್ ಕತ್ತು ಬರ್ರ, ಇವನಿದ್ಲ ಸರಿ ಅಮ್ಮಂಗ್ಸಿ ಬರ್ರ. ನೀರು ಕುಡಿ, ನೀರು ಕುಡಿಲ್ಲ. ಬಾವಾ, ಏನಾಯ್ತು ಬಾವಾ? ಎಲ್ಲಿ ನೋತಾ ಇದೆ ಅಣ್ಣ?
ಯಾಕ್ಲ ಹಿಂಗ್ ಒದ್ದಾಡ್ತಾ ಇದೀಯಾ? ಅಜಯ್ ನನ್ ಕತ್ತು ಮೊದಲ ಥರ ಆಗ್ಬಿಟ್ಟೈತೆ. ಅಯ್ಯೋ ನನ್ ಮೊಮ್ಮಗನ್ ಕತ್ ಮುರ್ದೋಗೋಯ್ತಲ್ಲಪ್ಪ. ಅಯ್ಯೋ ನನ್ ಮೊಮ್ಮಗನಿಗೆ ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಏನಾಯ್ತೋ ಕಂತ? ಸ್ವಲ್ಪ ಕತ್ತನ್ನ ಆ ಕಡೆ ಈ ಕಡೆ ಆಡ್ಸ್ ನೋಡಪ್ಪ, ಸರಿ ಹೋಗ್ಬೋದು. ಏಯ್ ಹೇಳ್ದಿಲ್ವಾ ಕುದ್ಕೆ ತಿರ್ಗ್ಸಕ್ ಗೊತ್ತಿಲ್ಲ ಅಂತ? ಅಯ್ಯೋ ಬಾಬಾ ಬಾಬಾ, ನಿಮ್ ಕುತ್ಕೆ ಮೇಲೆ ಯಾಕೆ ಬಾಬಾ ಅದ್ ಯಾವ್ರ ಕಣ್ಣು? ಅಯ್ಯೋ ಭಗವಂತನೇ, ನೆನ್ನೆ ಮೊನ್ನೆ ಎಲ್ಲ ಸಂದಾಗೆ ತಿರುಗಿಸ್ತಿದ್ರಲ್ಲ ಬಾಬಾ, ಅಲ್ವಾ ದೊರೆ? ಬಾತ್ಕೋಳಿ ಥರ. ಆದ್ರೆ ಇವತ್ತು ಏನಾಯ್ತು ಬಾಬಾ? ಅಜಯ್ ನನ್ಗೆ ಸರಿಯಾಗಿ ಗೆಪ್ತಿ ಐತೆ. ನನ್ಗೆ ಯಾರೋ ಸರಿಯಾಗಿ ಹೊಡೆದ್ರು. ನನ್ ಮೊಮ್ಮಗನಿಗೆ ಹೊಡಿಯದ? ಏನ್ಲ ಹೇಳ್ತಾ ಇದೀಯಾ? ನಿನ್ ಮೊಮ್ಮಗನೇ ಹೇಳ್ತಿರೋದು. ನನ್ಗೆ ಯಾರೋ ಹೊಡೆದ್ರು. ಒದೆ ಬಿದ್ಮೇಲೆನೆ ಈ ಕತ್ತು ಹಿಂಗ್ ಸೆಟ್ಕೊಂಡಿದ್ದು. ಯವ್ವ ನೋಯ್ತೈತೆ ಅಜಯ್. ಅಲ್ಲಪ್ಪ, ಈ ಮನೆಗ್ ಬಂದು ನಿನ್ ಹೊಡೆಯೋ ಧೈರ್ಯ ಯಾರಿಗಪ್ಪ ಇದೆ? ಹಾಗೆಲ್ಲ ಕಲ್ಪನೆ ಮಾಡ್ಕೋಬೇಡಪ್ಪ. ಏಯ್ ನನ್ಗೇನು ಬುದ್ಧಿ ಇಲ್ವಾ? ತಲೆ ಕೆಡ್ಸ್ಕೊಂಡು ಇಲ್ದೇ ಇರೋ ಸುಳ್ಳು ಹೇಳ್ತೀನಾ? ಅಯ್ಯೋ ಬಾಬಾ, ಹೊಸಿ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಈಗ ನೀವು ಹೇಳಿದ್ರಲ್ಲ ಹೊಡೆದ್ರು ಅಂತ, ಆಯ್ತು ಒಪ್ಕೊಳ್ಳಮ್ಮ. ಈ ಗುಹೆ ಒಳಗೆ ಬಂದು ಇಂಥ ಮರಿ ಹುಲಿನ ಹೊಡೆಯೋ ಧೈರ್ಯ ಯಾರಿಗಾದ್ರೂ ಒಬ್ರಿಗಿರ್ತೈತೆ. ಅದ್ಯಾರು ಅಂತ ನಿಮಗೆ ಗೊತ್ತಿರ್ಬೇಕಲ್ವಾ ಬಾಬಾ? ಯಾರದು? ನನ್ಗೇನ್ ಗೊತ್ತಿರ್ತದೆ? ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಯಾ? ಯಾಕ್ಲ? ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು. ಅಮ್ಮ ಮಾಕಾಳಮ್ಮ, ನಾನು ಅಮ್ಮ ಮಗನ ಒಂದು ಮಾಡೋದಕ್ಕೋಸ್ಕರ ಏನೋ ಒಂದು ದೊಡ್ಡ ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಹೋಗಬೇಕು ಅಂದರೆ ಮಾವನ ಹತ್ರ ಚಿಕ್ಕದಾಗಾದರೂ ಜಗಳ ಮಾಡಲೇಬೇಕು. ನಂಗೆ ಗೊತ್ತು ಮಾವ ಏನಂದ್ರೂ ಜಗಳ ಮಾಡಲ್ಲ, ಆದರೆ ಮಾವ ಕೋಪ ಮಾಡ್ಕೊಳ್ಳೋ ಹಾಗಾದರೂ ಮಾಡು ಪ್ಲೀಸ್. ಅಬ್ಬಬ್ಬಬ್ಬ, ಏನ್ ಸಂದಾಗ ಆಡವ್ರೆ ಅಣ್ಣವರು. ಈಗಲೂ ಒಂದೊಂದು ಹಾಡುಗಳು ಬರ್ತವೆ. ರ್ಯಾಪ್ ಅಂತೀಯ, ರ್ಯಾಪ್ನ ಕೇಳೋಣ ಅಂತ ಹೋಗಷ್ಟಾಗೆ ರಪ್ ಅಂತ ಹೋಗ್ಬಿಟ್ಟೈತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ